ಇದು ಸೊ ಗೈಸ್, ಇವಾಗ ನಾವು ಹೋಗ್ತಿರೋಂಥ ಡೆಸ್ಟಿನೇಷನ್ಗೆ ಟೈಮ್ ನೋಡಿ 5 hours 39 minutes ತೋರಿಸ್ತಾ ಇದೆ. ಅರೌಂಡು 287. ನಾನಂತೂ ಕುಡಿತಾ ಇಲ್ಲ. 12:47 ಆಗಿದೆ, ಅದಕ್ಕೆ ಸ್ವಲ್ಪ ನಿದ್ದೆ. ಇವಾಗ ನಾವು ಹೋಗ್ತಿರೋಂಥ ಡೆಸ್ಟಿನೇಷನ್ಗೆ ಟೈಮ್ ನೋಡಿ 5 hours 39 minutes ತೋರಿಸ್ತಾ ಇದೆ. ಅರೌಂಡು 287 kilometers 1:30 ನಾವು ರೀಚ್ ಆಗ್ತೀವಿ. ರೀಚ್ ಆದಮೇಲೆ ಹೋಟೆಲ್ ಬುಕ್ ಮಾಡಿಕೊಂಡು ನಾವು ಸ್ಟೇ ಆಗಬೇಕು. ಆ್ಯಕ್ಚುಲಿ ಏನಂದರೆ ನಾವಿನ್ನೂ ಹೋಟೆಲ್ ಬುಕ್ ಮಾಡೇ ಇಲ್ಲ. ಹೋಗಿ ಅಲ್ಲಿ ಹೋಟೆಲ್ನ ಸರ್ಚ್ ಮಾಡಿ ಬುಕ್ ಮಾಡಬೇಕು, ಯಾಕಂದರೆ ಆನ್ಲೈನಲ್ಲಿ ಎಲ್ಲ ಬುಕ್ಕಿಂಗು ಸ್ಲಾಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಅಲ್ಲೇ ಹೋಗಿ ರೂಮ್ಸ್ನ ನಾವು ಚೆಕ್ ಇನ್ ಮಾಡಬೇಕಾಗತ್ತೆ. ಸೊ ಬನ್ನಿ ಹೋಗೋಣ. ಆನ್ ದಿ ವೇ ಏನೇನು ನಡೆಯುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ. ಸೊ ಫೈನಲಿ ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡಾಯ್ತು, ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ಬಿಟ್ವಿ. ನಾವು ಹೊರಡೋ ಅಷ್ಟರಲ್ಲಿ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಹರಿಬರಿಲೇ ಹೊರಟಿದ್ದೀವಿ. ಹಾಗೆ ಆನ್ ದಿ ವೇ ಡಿನ್ನರ್ ಕೂಡ ಮಾಡಿಲ್ಲ. ಆನ್ ದಿ ವೇ ಕೂಡ ಡಿನ್ನರ್ ಮುಗಿಸ್ಕೊಂಡೇ ಹೋಗಬೇಕಾಗತ್ತೆ. ನಾವು ಅರೌಂಡ್ 7:30ಗೆ ಹೊರಟಿದ್ದು ಬ್ಯಾಂಗ್ಳೂರಿಂದ. ಹಾಗಾಗಿ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಿದೆ, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಅದು ಪನ್ನೀರ್ ನಿಮ್ಮಷ್ಟೇ ಮಾಡಿದ್ದೆ. ಯಾವುದು ಹೋಟೆಲು? ಸವಿದು ರೋಡು ಗೈಸ್, ಹಾಸನ್ ಹೈವೇಲಿ ಸವಿರುಚಿ ಅಂತ ಹೋಟೆಲಲ್ಲಿ ಪನ್ನೀರ್ ಪೆಪ್ಪರ್ ಡ್ರೈ ಟ್ರೈ ಮಾಡಿ ಗೈಸ್, ಸಖತ್ತಾಗಿದೆ. ಸೊ ಐ ವಾಂಟೆಡ್ ಟು ಸೇ ದಿಸ್, ಟ್ರೈ ಮಾಡಿ, ಸಖತ್ತಾಗಿದೆ. ಇದು ಪನ್ನೀರ್ ಪಾಲಕ್ ಪನ್ನೀರ್. ಗೈಸ್, ಪಾಲಕ್ ಪನ್ನೀರ್ ಇದು ಕೂಡ ಚೆನ್ನಾಗಿದೆ. ಬಟರ್ ನಾನ್ ಜೊತೆ ಕಾಂಬಿನೇಷನ್ ಸಕ್ಕತ್ತಾಗಿದೆ. ಇದನ್ನು ಟ್ರೈ ಮಾಡಿ. ಅದು ಪೆಪ್ಪರ್ ಡ್ರೈ, ಇದು ಪಾಲಕ್ ಪನ್ನೀರ್. ಯಾಕಂದರೆ ನೋಡಿ, ಸೂಪರಾಗಿದೆ ಗೈಸ್. ಊಟ ಎಲ್ಲ ಮುಗಿಸ್ಕೊಂಡು ನಾವು ಫಸ್ಟ್ ಹೊರಟಿದ್ದು ಧರ್ಮಸ್ಥಳಕ್ಕೆ. ನಾವು ಯಾವುದೇ ಜರ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದೇವ್ರ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಆ್ಯಂಡ್ ನಮ್ಗೆ ತುಂಬ ದಿನದ ಕನಸಾಗಿತ್ತು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ. ಸೊ ಫೈನಲಿ ಹೋದ್ವಿ. ರೋಡ್ ನೋಡಿ ಗಾಯ್ಸ್, ಯಪ್ಪ, ನಮ್ಗೆ ಟ್ರಾವೆಲ್ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ನಿಜ ಹೇಳ್ತಾ ಇದ್ದೀನಿ, ಸಿಕ್ಕಾಬಟ್ಟೆ ಕಷ್ಟ ಆಯಿತು. ಅದರಲ್ಲೂ ನೈಟ್ ಜರ್ನಿ ಮಾಡಬೇಕಾದ್ರೆ ತುಂಬಾ ಹುಷಾರಾಗಿರಿ. ರೋಡ್ ಸ್ವಲ್ಪನೂ ಚೆನ್ನಾಗಿಲ್ಲ, ಅದಕ್ಕೋಸ್ಕರ ಈ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಹುಷಾರಾಗಿ ಡ್ರೈವ್ ಮಾಡಿ. ಬ್ಲ್ಯಾಕ್ ಟೀ. ಸೊ ಗೈಸ್ ನೋಡಿ, ನನ್ನ ಹಸ್ಬೆಂಡ್ ಬ್ಲ್ಯಾಕ್ ಟೀ ಕುಡಿತಾ ಇದ್ದಾರೆ. ನಾನಂತೂ ಕುಡಿತಾ ಇಲ್ಲ. 12:47 ಆಗಿದೆ. ಸೊ ಗೈಸ್, ಇವಾಗ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ, ಜೊತೆಗೆ ವಾಮಿಟ್
ಡಿಫ್ರೆಂಟ್ ಫೀಲು. ಅದಕ್ಕೆ ನೋಡಿ ಕಾಣಿಸ್ಕೊಂಡು ಕಲರೇ ನನ್ನ ಕಾರೇ ಶೇಕ್ ಆಗ್ತಿದೆ. ಕಡಿಮೆ ಮಾಡ್ತಿದ್ದೀನಿ. ತಡೀರಿ. ಶೇಕ್ ಆಗ್ತಿರೋದು. ಯಾರೋ ಒಬ್ರು ಹೋಗ್ತಿರೋದು ಅದು 2 ವೀಲರಲ್ಲಿ ಬಂದ. ಅಂಕಲ್ನ ಫೋಕಸ್ ಮಾಡ್ತೀನಿ, ಎಷ್ಟು ಡೇರಿಂಗ್ ಪರ್ಸನ್ ಅಂತ. ಯಾರು ಇಲ್ಲ, ಆ ಒಳಗಡೆ ಕ್ರೌಡ್ ಇರುತ್ತೆ. ಕಮ್ಮಿ ಇದ್ದಾರೆ. ಹೌದಾ? ಸಾಕ ಕಮ್ಮಿ ಇದ್ದಾರೆ. ಇಲ್ಲ ಆಕ್ಸಿಜನ್ ಆಗ್ತಿದ್ರೆ ಅಲ್ಲಿ. ಓಕೆ, ಆಗಲೇ ಟೈಮ್ ಎಷ್ಟಾಯಿತು? 1:40. ರೀಚ್ ಆದ ತಕ್ಷಣ ಮಲ್ಕೊಂಡ್ಬಿಟ್ವಿ. ರೂಮ್ ಟೂರ್ ಏನು ಮಾಡೋಕ್ಕಾಗಲಿಲ್ಲ. ಸೊ ನಾವು ಈ ಥರ ರೆಡಿಯಾಗಿದ್ದೀನಿ. ಮಾರ್ನಿಂಗ್ ಅರೌಂಡ್ 4:30ಗೆ 5 o'clockಗೆಲ್ಲ ನಾವು ರೆಡಿ ಆಗಿಬಿಟ್ಟಿದ್ವಿ. 6 o'clockಯಿಂದ ದರ್ಶನ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ಪೆಷಲ್ ಎಂಟ್ರಿ ತಗೊಂಡ್ವಿ. ಬಟ್ ಆದರೂ ಎಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿ ಆಗೋಕ್ಕೆ ಇಟ್ ವಿಲ್ ಟೇಕ್ ಟೈಮ್. ಯಾರಾದರೂ ಗೈಸ್ ನನ್ನ ಕಡೆಯಿಂದ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಲೇಬೇಕು. ಯಾರಾದರೂ ಲಾಂಗ್ ವೀಕ್ ಪ್ಲ್ಯಾನ್ ಮಾಡ್ತಾಯಿದ್ರೆ, ಟ್ರಿಪ್ ಪ್ಲ್ಯಾನ್ ಅಥವಾ ಟೆಂಪಲ್ ಪ್ಲ್ಯಾನ್, ಒಂದು 15 to 20 days ಮುಂಚೆನೇ ರೂಮ್ ಬುಕ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಲಾಸ್ಟ್ ಮೂಮೆಂಟಲ್ಲಿ ಹೋಗಿದ್ರಿಂದ ಆ್ಯಂಡ್ ಕ್ರಿಸ್ಮಸ್ ಇದ್ದಿದ್ರ ಕಾರಣ ತುಂಬ ಜನ ಕ್ರೌಡ್ ಇತ್ತು. ಅರೌಂಡ್ 5,000 to 6,000 ತಗೊಂಡ್ರು. ಸೊ ಪ್ರೀ ಬುಕ್ಕಿಂಗ್ ಬೆಸ್ಟ್. ಫೈನಲಿ ಎಲ್ಲರೂ ರೆಡಿಯಾಗಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಮಾಡೋಕ್ಕೋಸ್ಕರ ನಾನು, ನನ್ನ ಹಸ್ಬೆಂಡ್, ಫ್ಯಾಮಿಲಿ ಎಲ್ಲರೂ ಹೊರಟ್ವಿ. ಫ್ಯಾಮಿಲಿ ಇನ್ ದ ಸೆನ್ಸ್ ಅವರ ಫ್ರೆಂಡ್ಸ್. ಸೊ ದೇ ಬಿಕಮ್ ಅವರ್ ಫ್ಯಾಮಿಲಿ. ಸೊ ಫೈನಲಿ ಎಲ್ಲರೂ ರೆಡಿಯಾಗಿ ದೇವ್ರ ದರ್ಶನ ಮಾಡೋಣ ಅಂತ ಹೊರಟಿದ್ದೀವಿ. ಅರ್ಲಿ ಮಾರ್ನಿಂಗ್. ಯೂಶ್ವಲಿ ಸೆಕೆ ಇರುತ್ತೆ ಧರ್ಮಸ್ಥಳದಲ್ಲಿ, ಬಟ್ ಇವಾಗ ಮಾತ್ರ ಸ್ವಲ್ಪ ಚಳಿ ಇತ್ತು, ಚೆನ್ನಾಗಿ ಅನಿಸ್ತು. ಗೈಸ್ ನೈಟ್ ಜನನೇ ಇರಲಿಲ್ಲ, ಅದೇ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು. ಬಟ್ ಇವಾಗ ರೋಡ್ ಫುಲ್ ಎಷ್ಟು ಕ್ರೌಡ್ ಆಗಿತ್ತು ಅಂದರೆ ಸಿಕ್ಕಾಬಟ್ಟೆ ಜನ ಇದ್ದರು. ಸಿಕ್ಕಾಬಟ್ಟೆ ಜನ. ಸ್ಪೆಷಲ್ ಎಂಟ್ರಿನೂ ಕ್ಯೂ ಇತ್ತು. ಅರೌಂಡ್ 2,000 ಪೇ ಮಾಡಿ ಹೋಗಿದ್ವಿ ನಾವು. ಅದು ಅನ್ನಪ್ರಸಾದಕ್ಕೂ ಆ್ಯಡ್ ಆಗುತ್ತಂತೆ ಮತ್ತು ಕ್ಯೂಗೂ ಆ್ಯಡ್ ಆನ್ ಆಗುತ್ತಂತೆ. ಆ ಥರ ಒಂದು ಸ್ಪೆಷಲ್ ಎಂಟ್ರಿ ಇದೆ ನೋಡಿ, ಅದನ್ನು ತೊಗೊಂಡು ಹೋದ್ವಿ. ಬಟ್ ಆದ್ರೂ ಸಿಕ್ಕಾಬಟ್ಟೆ ರಶ್ ಇತ್ತು. ವಿತಿನ್ 15 minutesಲ್ಲೇನೋ ನಮಗೆ ದರ್ಶನ ಆಯಿತು. ಸ್ಪೆಷಲ್ ಎಂಟ್ರಿ ಹೋಗಿದ್ದ ಕಾರಣ ಅಂತ ಅನಿಸುತ್ತೆ. ಸೊ ನೋಡಿ ಫೈನಲಿ ನನ್ನ ಏನು ತುಂಬ ಇಷ್ಟಪಡೋವಂಥ ದೇವರ ಸನ್ನಿಧಿಗೆ ಎಂಟ್ರಿ ಆಗ್ತಾಯಿದ್ದೀವಿ. ನಾವು ಎಂಟ್ರಿ ಆಗ್ತಿದ್ದಂಗೆ ಅದೊಂಥರ ಪಾಸಿಟಿವ್ ವೈಬ್ ಫೀಲ್ ಆಗ್ತಾಯಿತ್ತು. ಬಹುಶಃ ನಾನು ಮನಸಾರೆ ಇಷ್ಟಪಟ್ಟು ಹೋಗಿದ್ದರಿಂದ ಆ ಥರ ವೈಬ್ ಫೀಲ್ ಆಯಿತು. ಐ ಡೋಂಟ್ ನೋ, ಬಟ್ ನನಗೆ ಪರ್ಸ್ನಲಿ ತುಂಬ ಬಿಲೀವ್ ಮಾಡ್ತೀನಿ. ಖುಷಿ ಆಯಿತು ಗೈಸ್ ಎಂಟ್ರಿಯಲ್ಲಿ.
ತಗೋತೀರಾ ನೀವೇನಾದ್ರು? ಸೈಡ್ ಬಂದು ನೀವೇನಾದ್ರು ತಗೋತೀರಾ ಅಂತ ಹೋಗಿ ನೋಡೋಣ ಏನಾರ ಇದ್ರೆ ತಗೊಳ್ಳೋಣ. ಮೈ ಹೂವು ಗೈಸ್, ಹೂವು ತಗೊಂಡೆ, ಬಟ್ ಹೇರ್ ಪಿನ್ ಕ್ಲಿಪ್ ಏನಿಲ್ಲ. ಸೇವ್ ಮಾಡ್ಕೋಬೋದು. ತರ್ತೀರಾ? ಸಿಗುತ್ತಾ ಅಲ್ಲಿ ಅಂತ. ಫೈನಲಿ ದರ್ಶನ ಆಯಿತು ಗೈಸ್. ದರ್ಶನ ಮುಗಿಸ್ಕೊಂಡು ಎಷ್ಟು ಗಂಟೆಗೆ ಹೋಗಿದ್ದಪ್ಪ? ಗೊತ್ತಿಲ್ಲ. ಒಂದು 5:30 ಆಗಿತ್ತು ಗೈಸ್. 5:30, 6 ಆಗಿತ್ತು ಅಂತ ಅಂದ್ಕೊಳ್ಳಿ. ಬಟ್ ಬೇಗನೆ ದರ್ಶನ ಆಯಿತು. ಸ್ಪೆಷಲ್ ಎಂಟ್ರಿ 2000 ಇತ್ತು. ಸೊ ಬೇಗ ಆಯಿತು. ಸೊ ಬಂದರೆ ಸ್ಪೆಷಲ್ ಎಂಟ್ರಿ ತಗೊಂಡು ದರ್ಶನ ಮುಗಿಸ್ಕೊಳ್ಳಿ ಬೇಗ ಬೇಗ. ಆಯಿತು ಗೈಸ್, ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಟ್ವಿ. ನಾನು ಎಲ್ರಿಗೂ ಹೇಳಬೇಕಾಗಿದ್ದು ಒಂದೇ ಒಂದು ವಿಷಯ, ದೇವ್ರ ಮೇಲೆ ಭಕ್ತಿ ಇರಲಿ, ನಮ್ಮ ಕೆಲಸದ ಮೇಲೆ ನಂಬಿಕೆ ಇರಲಿ, ನಮ್ಮ ಹಾರ್ಡ್ ವರ್ಕ್, ಡೆಡಿಕೇಶನ್ ಜೊತೆಗೆ ದೇವರ ಆಶೀರ್ವಾದ, ಪ್ರೇಯರ್ಸ್, ಗಾಡ್ ಬ್ಲೆಸ್ಸಿಂಗ್ಸ್, ಅವರ ಆಶೀರ್ವಾದ ತುಂಬಾ ಮುಖ್ಯ ಆಗುತ್ತೆ ಜೀವನದಲ್ಲಿ. ನಮ್ಮ ಕೆಲಸದ ಮೇಲೆ ನಂಬಿಕೆ ಇರಬೇಕು, ಹಾಗೆ ದೇವ್ರ ಮೇಲೂ ಕೂಡ ಅಷ್ಟೇ ನಂಬಿಕೆ ಇರಬೇಕು. ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಆ ದೇವ್ರ ಕಡೆಯಿಂದ ಅವ್ರ ಆಶೀರ್ವಾದ ಆಗಿರ್ಬೋದು, ಪ್ರತಿಫಲ ಆಗಿರ್ಬೋದು, ಖಂಡಿತ ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಅನಿಸುತ್ತೆ ನಾನು ಆ ಪಾಸಿಟಿವ್ ವೈಬಿಂದ, ಆ ಗುಡ್ ವೈಬಿಂದ ನನ್ನ ಜರ್ನಿ ಶುರು ಆಯಿತು. ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಎಲ್ಲಿ ಹೋಗ್ತಾ ಇದ್ದೀನಿ, ಹೇಗೆ ಹೋಗ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ನೋಡಿ ಗಾಯ್ಸ್, ನೇಚರ್ ತುಂಬಾ ಚೆನ್ನಾಗಿದೆ. ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಿದ್ದೀನಿ ಗಾಯ್ಸ್, ಸೊ ಯೂಸ್ ಮಾಡಬಾರ್ದು ಅಂತ ಆಲ್ಮೋಸ್ಟ್ ನನ್ನ ವೀಡಿಯೋದಲ್ಲಿ ನೆಕ್ಸ್ಟ್ ಗೈಸ್ ಅನ್ನೋದು ತುಂಬ ಯೂಸ್ ಮಾಡ್ತಿರ್ತೀನಿ. ಬಹುಶಃ ಅದನ್ನು ಯಾರು ಮೈಂಡ್ ಮಾಡಬೇಡಿ, ನನಗೆ ಅದು ಚಿಕ್ಕ ವಯಸ್ಸಿಂದನೂ ಅಭ್ಯಾಸ ಇದೆ ಸೊ ಅಂತ ಯೂಸ್ ಮಾಡಿ. ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಿದೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ, ಬಟ್ ನಾನು ಮ್ಯಾಕ್ಸಿಮಮ್ ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ. ದಯವಿಟ್ಟು ಯಾರು ಅದನ್ನು ತಪ್ಪು ತಿಳ್ಕೊಬೇಡಿ. ನಮ್ಮ ನೆಕ್ಸ್ಟ್ ಲೊಕೇಶನ್ ಬಂದು ಎಲ್ಲರಿಗೂ ಬಹುಶಃ ಈ ದೇವಸ್ಥಾನದ ಬಗ್ಗೆ ತುಂಬ ಐಡಿಯಾ ಇರುತ್ತೆ. ಐಡಿಯಾ ಇಲ್ಲ ಅಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ, ಖಂಡಿತ ನಿಮಗೂ ಖುಷಿ ಆಗುತ್ತೆ. ಎಲ್ಲರೂ ನಂಬೋಕೆ ಶುರು ಮಾಡ್ತೀರಾ. ಎಸ್ ಗೈಸ್, ಸೌತಡ್ಕ ಮಹಾಗಣಪತಿ ದೇವಸ್ಥಾನ ಯಾರಿಗೆಲ್ಲ ಗೊತ್ತಿಲ್ಲ. ಫುಲ್ ಆಫ್ ಪಾಸಿಟಿವ್ ಎನರ್ಜಿ, ಫುಲ್ ಆಫ್ ಪಾಸಿಟಿವ್ ವೈಬ್. ಇನ್ನು ಎಂಟ್ರಿ ಆಗ್ತಿದ್ದಾಗೆ ತುಂಬಾ ಖುಷಿ ಆಯಿತು. ಮೈ ರೋಮಾಂಚನ ಅಂತಾರಲ್ಲ, ಅಂಥ ಒಂದು ಖುಷಿಯಾದ ಅನುಭವ. ತುಂಬಾ ಖುಷಿ ಆಯಿತು ಗೈಸ್. ಗಾಯ್ಸ್, ನೋಡಿದ್ರಲ್ಲ, ಸೌತಡ್ಕ ಶ್ರೀ ಮಹಾಗಣಪತಿ ದರ್ಶನ ಆಯಿತು. ತುಂಬಾ ಖುಷಿ ಆಯಿತು. ತುಂಬ ವರ್ಷದ ಕನಸು ಅಂತಲೇ ಹೇಳ್ಬೋದು. ನಾವು ಆ ಸನ್ನಿಧಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು ಫೈನಲಿ ನೆರವೇರ್ತು ಗಾಯ್ಸ್. ಖುಷಿಯಿಂದ ಹೊರಟಿದ್ದು ನಮಗೆ ಒಂದು ಕಣ್ಣಿಗೆ ಬೇಜಾರಾಗುವಂಥ ದೃಶ್ಯ ನೋಡಿದ್ವಿ ಗಾಯ್ಸ್. ಆಕ್ಸಿಡೆಂಟ್ ನೋಡಿದ್ವಿ. ಟಚ್ ವುಡ್ ಪಾಪ ಅವ್ರಿಗೇನೂ ಆಗಿಲ್ಲ ಅಂದರೆ ಸಾಕು, ದರ್ಶನಕ್ಕೆ ಬರ್ತಾಯಿದ್ರು ಅಂತ ಅನಿಸುತ್ತೆ ಬಹುಶಃ. ಪಾಪ ಯಾವ ಥರ ಆಗಿಬಿಟ್ಟಿದೆ ನೋಡಿ. ಅವ್ರ ಫ್ಯಾಮಿಲಿ ಸೇಫ್ ಆಗಿರಲಿ ಅಂತ ಬಯಸ್ತೀನಿ. KSRTCಗೂ ಆ ಕಾರ್ಗೂ ಆಗಿದ್ದ ಆಕ್ಸಿಡೆಂಟು. ಹಾಗೆ ಶ್ರೀರಾಮ ಮಂದಿರನ ಔಟ್ಸೈಡಿಂದ
ನೋಡಿ ಒಂದು ಖುಷಿ ಪಟ್ವಿ, ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ನಿಮ್ಗಳಿಗೋಸ್ಕರ. ದರ್ಶನ ಎಲ್ಲ ಚೆನ್ನಾಗಾಯಿತು. ಶುರು ಆಯಿತು ನೋಡಿ ಸೆಕೆ. ಬೆಳಗ್ಗೆ ಸ್ವಲ್ಪ ಲೈಟಾಗಿ ಚಳಿ ಇತ್ತು, ಬಟ್ ಸೌತಡ್ಕ ಗಣಪತಿ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗಬೇಕಾದ್ರೆ ಗಾಯ್ಸ್ ಸಿಕ್ಕಾಬಟ್ಟೆ ಸೆಕೆ ಆಗ್ತಾಯಿತ್ತು. ಎಷ್ಟು ಸ್ವೆಟ್ ಆಗ್ತಾಯಿದ್ವಿ ಅಂದರೆ ನಿಮಗೆ ಹೇಳಿದ್ರೂ ಅರ್ಥ ಆಗಲ್ಲ ಗಾಯ್ಸ್. ಅಲ್ಲಿ ಹೋಗಿ ಆ ಸೆಕೆನ ಫೀಲ್ ಮಾಡಬೇಕು. ನಿಜ ಹೇಗೋ ದಾರಿ ಸಾಗಲಿ ಮುಂದೆ ಹೋಗಲಿ ಅಂತ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾಯಿದ್ದೀವಿ ಗಾಯ್ಸ್. ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ರೂಮ್ನ ಚೆಕ್ಔಟ್ ಮಾಡಿಕೊಂಡು ಹೊರಟ್ವಿ. ಆ್ಯಕ್ಚುಲಿ ನಾನು ಫುಲ್ ವರ್ಟಿಕಲ್ ಆ್ಯಂಗಲಲ್ಲಿ ವೀಡಿಯೋ ಮಾಡಿದ್ದೆ, ಸೊ ಅದನ್ನು ಕ್ರಾಪ್ ಮಾಡಿದ್ದಕ್ಕೋಸ್ಕರ ಈ ಕ್ಲಿಪ್ಪಿಂಗ್ ಈ ಥರ ಬಂದಿದೆ. ವಾಯ್ಸ್ ಓವರ್ ಏನು ಕೊಡ್ತಿದ್ದೀನಿ ಅಂದರೆ ಅಫ್ಕೋರ್ಸ್ ನಾನು ಸಾಂಗ್ ಆಡಿಕೊಂಡು ಫುಲ್ ಜೋಶಲ್ಲಿ ವೀಡಿಯೋ ಮಾಡಿದ್ದೆ. ಏನು ತೊಂದರೆ ಆಗುತ್ತೆ ಅಂತ ಗೊತ್ತಲ್ಲ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಔಟ್ಫಿಟ್ ಎಲ್ಲರೂ ಚೇಂಜ್ ಮಾಡಿಕೊಂಡು ನಮ್ಮ ಪಯಣ ಶುರು ಆಯಿತು. ಇವಾಗ ನಾವು ನೆಕ್ಸ್ಟ್ ಹೋಗ್ತಿರೋಂಥ ಡೆಸ್ಟಿನೇಷನ್ ಲೊಕೇಶನ್ ಇವಾಗೇನು ನೋಡಿದ್ರಿ ಫಸ್ಟ್ ಆಫಿಂದ ಅದಕ್ಕಿಂತ ಡಿಫ್ರೆಂಟ್ ಝೋನ್ ಆಫ್ ಲೊಕೇಶನ್ ಅಂತಲೇ ಹೇಳ್ಬೋದು. ನೀವು ಆ ಎಪಿಸೋಡ್ ಎಲ್ಲ ನೋಡಬೇಕು ಅಂದರೆ ಏನು ಮಾಡಬೇಕು, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಯಾರೆಲ್ಲ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರಿಗೆ ತಪ್ಪದೇ ನನ್ನೆಲ್ಲ ವೀಡಿಯೋಸ್ಗಳನ್ನ ನೋಡಿ. ಥ್ಯಾಂಕ್ ಯು ಆಲ್.